ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿಖಂಡಿ ಎಂಬುದು ಮಹಾಭಾರತದಲ್ಲಿ ಬರುವ ಒಂದು ವಿಶಿಷ್ಟವಾದ ಪಾತ್ರ. ಪಾಂಚಾಲ ದೇಶದ ರಾಜನಾದ ದ್ರುಪದನ ಮಗಳು. ಆಕೆಯ ಅಣ್ಣ ದೃಷ್ಟದ್ಯುಮ್ನ ಮೂಲತಃ ಹೆಣ್ಣಾಗಿ ಹುಟ್ಟಿದ್ದರೂ ಕೂಡ ತನ್ನ ಗುಣ, ಶೌರ್ಯ, ವರ್ತನೆಗಳಿಂದ ಗಂಡಸೆಂದು ಬಿಂಬಿಸಲ್ಪಟ್ಟ ಪಾತ್ರವಿದು. ಮಹಾಭಾರತದಲ್ಲಿ ಶಿಖಂಡಿ ಎಂಬ ಪಾತ್ರ ಬರುತ್ತೆ. ಇದು ಅತಿ ಸಣ್ಣ ಪಾತ್ರವಾದರೂ ಮಹಾಭಾರತದ ಅಂತ್ಯಕ್ಕೂ ಭಾಷ್ಯ ಬರೆದ ಅತಿ ಪ್ರಮುಖ ಪಾತ್ರ. ಇಂದಿಗೂ ಈ ಪಾತ್ರದ ಬಗ್ಗೆ ಹೆಚ್ಚಾಗಿ ಚರ್ಚೆ ನಡೆದಿಲ್ಲ. ಆದರೆ ಮಹಾಭಾರತ ಗೊತ್ತಿಲ್ಲದವರಿಗೂ ಕೂಡ ಈ ಹೆಸರು ಗೊತ್ತಿರುತ್ತೆ. ಮಹಾಭಾರತವನ್ನ ಅಲ್ಲಿ ಇಲ್ಲಿ ಕೇಳಿದವರಿಗೆ, ಅಲ್ಪ ಸ್ವಲ್ಪ ತಿಳಿದವರಿಗೂ ಕೂಡ ಈ ಪಾತ್ರದ ಪರಿಚಯವಂತೂ ಇದ್ದೇ ಇರುತ್ತೆ. ಇಂದಿಗೂ ಭಾರತದಲ್ಲಿ ಈ ಹೆಸರನ್ನ ಸಮುದಾಯವೊಂದಕ್ಕೆ ಇಡಲಾಗಿದೆ. ಗಂಡಾಗಿ ಹುಟ್ಟಿ ಹೆಣ್ಣಿನಂತೆ ಅವಯವಗಳನ್ನು ಹೊಂದಿದ, ಹೆಣ್ಣಾಗಿ ಹುಟ್ಟಿ ಗಂಡಿನಂತೆ ಹಾವಾಭಾವ ಮಾಡುವ ವ್ಯಕ್ತಿಗಳನ್ನ ಶಿಖಂಡಿ ಎಂದೇ ಕರೆಯಲಾಗುತ್ತೆ. ಅಷ್ಟಕ್ಕೂ ಶಿಖಂಡಿಯ ಪಾತ್ರ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶಿಖಂಡಿ ಎಂಬ ಪದ ಶಿಖಂಡಿನ್ ಎಂಬುದರಿಂದ ಬಂದಿದೆ. ಹಾಗಂದ್ರೆ ನವಿಲು ಎಂದರ್ಥ ಬರುತ್ತೆ. ಬೆಸ್ತರ ಹುಡುಗಿ ಸತ್ಯವತಿಯನ್ನ ಮದುವೆಯಾಗಿದ್ದ ಶಂತನುವಿಗೆ ಇಬ್ಬರು ಮಕ್ಕಳು ಹುಟ್ಟಿರ್ತಾರೆ, ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ. ಇವರ ಪೈಕಿ ಚಿತ್ರಾಂಗದ ಅದೇ ಹೆಸರಿನ ಮತ್ತೊಬ್ಬ ಗಂಧರ್ವನೊಂದಿಗೆ ಯುದ್ಧ ಮಾಡಿ ಬಾಲ್ಯದಲ್ಲೇ ಸತ್ತು ಹೋಗ್ತಾನೆ. ಆಮೇಲೆ ಪುಟ್ಟ ವಯಸ್ಸಿನ ವಿಚಿತ್ರವೀರ್ಯನಿಗೆ ಯುವರಾಜ ಪದವಿ ಕಟ್ಟಿ ತಾನು ಆಡಳಿತದ ಉಸ್ತುವಾರಿಯನ್ನ ಭೀಷ್ಮ ಹೊತ್ತಿರ್ತಾನೆ. ಈ ವೇಳೆ ವಿಚಿತ್ರವೀರ್ಯನಿಗೆ ಮದುವೆ ಮಾಡುವ ಯೋಚನೆ ಭೀಷ್ಮನಿಗೆ ಬರುತ್ತೆ. ವಿಚಿತ್ರವೀರ್ಯ ವಿವಾಹ ಯೋಗ್ಯನಾದ ಮೇಲೆ ಕಾಶಿರಾಜನ ಹೆಣ್ಣು ಮಕ್ಕಳ ಸ್ವಯಂವರಕ್ಕೆ ಭೀಷ್ಮರು ಕರೆದೊಯ್ದರು. ಕೋಸಲ, ಬಂಗ, ಕಳಿಂಗ ಇತ್ಯಾದಿ ದೇಶದ ರಾಜಕುಮಾರರು ಸ್ವಯಂವರಕ್ಕೆ ಆಗಮಿಸ್ತಾರೆ. ಹೆಣ್ಣು ಮಕ್ಕಳ ಸೌಂದರ್ಯ, ಬುದ್ಧಿವಂತಿಕೆ, ಗುಣ ಎಲ್ಲರನ್ನೂ ಆಕರ್ಷಿಸುತ್ತೆ. ಭೀಷ್ಮರ ಕೀರ್ತಿ, ಯಶಸ್ಸು ಕ್ಷತ್ರಿಯರಲ್ಲಿ ಮನೆ ಮಾತಾಗಿತ್ತು. ಅವರು ಸುಮ್ಮನೆ ಸ್ವಯಂವರ ಉತ್ಸವ ನೋಡಲು ಬಂದಿದ್ದಾರೆ ಎಂದೇ ಎಲ್ಲರೂ ತಿಳಿದಿರ್ತಾರೆ. ಆದರೆ ಭೀಷ್ಮರು ಸ್ವಯಂವರದಲ್ಲಿ ಭಾಗವಹಿಸಲು ಮುಂದಾದಾಗ ಉಳಿದ ರಾಜಕುಮಾರರು ಮೋಸ ಹೋದರು. ಅವರು ತಮ್ಮ ವಿಚಿತ್ರವೀರ್ಯನ ಪರವಾಗಿ ಸ್ವಯಂವರದಲ್ಲಿ ಭಾಗವಹಿಸಿದ್ದ ವಿಷಯ ಯಾರೊಬ್ಬರಿಗೂ ತಿಳಿದಿರಲಿಲ್ಲ. ಈ ಇಳಿ ವಯಸ್ಸಿನಲ್ಲಿ ಭೀಷ್ಮರು ಸ್ವಯಂವರದಲ್ಲಿ ಭಾಗವಹಿಸುವುದೇ ಎಂದು ಕೆಲವರು ಹುಬ್ಬೇರಿಸಿದ್ರೆ, ಜೀವನವಿಡೀ ಬ್ರಹ್ಮಚರ್ಯ ವ್ರತ ಪಾಲಿಸುವುದಾಗಿ ಪ್ರತಿಜ್ಞೆ ಮಾಡಿದ ಇವರ ದೃಢ ನಿರ್ಧಾರ ಎಲ್ಲಿ ಹೋಯಿತು? ಇವರ ಕೀರ್ತಿ, ಯಶಸ್ಸು ಎಲ್ಲವೂ ಸುಳ್ಳು ಎಂದು ಹಲವರು ಅವಹೇಳನ ಮಾಡಿದರು. ವಿವಾಹಕ್ಕೆ ಸಿಂಗರಿಸಿಕೊಂಡು ಬಂದಿದ್ದ ಕನ್ಯಕೆಯನ್ನ ಮುದಿ ವಯಸ್ಸಿನ ಭೀಷ್ಮರು ಕಂಡು ಮುಖ ತಿರುಗಿಸಿ ಹೊರಟು ಹೋದರು. ಭೀಷ್ಮರಿಗೆ ಇದರಿಂದ ಕೋಪ ಉಕ್ಕಿ ಹರಿತು. ಅಲ್ಲಿ ನೆರೆದಿದ್ದ ರಾಜಕುಮಾರರನ್ನೆಲ್ಲ ಸೋಲಿಸಿ ಮೂವರು ಕನ್ಯಾಮಣಿಗಳಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಹಸ್ತಿನಾಪುರದತ್ತ ನಡೆದರು. ಸೌಬಲ ದೇಶದ ಅರಸನಾದ ಸಾಲ್ವನು ಮಾತ್ರ ಅವರನ್ನ ಬಿಡದೆ ಅಟ್ಟಿಸಿಕೊಂಡು ಬಂದು ಎದುರಿಸಿದ. ಹಿರಿಯ ರಾಜಕುಮಾರಿ ಅಂಬೆ ಸಾಲ್ವ ರಾಜಕುಮಾರನನ್ನ ತನ್ನ ಮನದಲ್ಲೇ ವರಿಸಿಬಿಟ್ಟಿದ್ಲು. ಈ ವೇಳೆ ಸಾಲ್ವ ಮತ್ತು ಭೀಷ್ಮರಿಗೆ ಘೋರ ಯುದ್ಧ ನಡೆಯಿತು. ಧನುರ್ವಿದ್ಯೆಯಲ್ಲಿ ಪಾರಂಗತರಾದ ಭೀಷ್ಮರು ಸಾಲ್ವನನ್ನ ಸೋಲಿಸಿ ಬಿಡ್ತಾರೆ. ಕನ್ನಿಕೆಯರ ಪ್ರಾರ್ಥನೆಯಂತೆ ಸಾಲ್ವನನ್ನ ಜೀವ ಸಹಿತ ಬಿಟ್ಟು ಬಿಟ್ಟರು. ಇತ್ತ ಹಸ್ತಿನಾಪುರದಲ್ಲಿ ಮದುವೆಯ ಸಂಭ್ರಮ ನಡೆಯಿತು. ವಿಚಿತ್ರವೀರ್ಯನಿಗೆ ಮೂವರನ್ನ ಕೊಟ್ಟು ವಿವಾಹ ಮಾಡಲು ಏರ್ಪಾಟು ನಡೆಯಿತು. ಆಗ ಮೂವರು ಕನ್ಯಾಮಣಿಗಳಲ್ಲಿ ಒಬ್ಬಳಾದ ಅಂಬೆ ಭೀಷ್ಮರಲ್ಲಿಗೆ ಬಂದು, ಗಂಗಾಪುತ್ರ, ನೀವು ಧರ್ಮಸೂತ್ರವನ್ನ ಅರಿತವರು. ನಾನು ಸೌಬಲ ದೇಶದ ರಾಜ ಸಾಲ್ವನನ್ನ ಮನಸ್ಸಿನಲ್ಲಿಯೇ ವರಿಸಿದ್ದೇನೆ. ನೀವು ನನ್ನನ್ನು ಬಲವಂತವಾಗಿ ಹೊತ್ತುಕೊಂಡು ಬಂದಿದ್ದೀರಿ. ಈಗ ನನ್ನನ್ನು ಹೇಗೆ ನಡೆಸಿಕೊಳ್ತೀರಿ ಹೇಳಿ ಎಂದು ಕೇಳ್ತಾಳೆ. ಆಗ ಭೀಷ್ಮರು, ಈ ವಿಷಯ ನನಗೆ ತಿಳಿದಿರಲಿಲ್ಲ ರಾಜಕುಮಾರಿ. ನೀನು ಸಾಲ್ವನಲ್ಲಿಗೆ ಹೋಗಬಹುದು ಎಂದು ಹೇಳಿ ಆಕೆಗೆ ತಕ್ಕ ಜೊತೆಯನ್ನ ನೇಮಿಸಿ ಆಕೆಯನ್ನ ಸಾಲ್ವನಲ್ಲಿಗೆ ಕಳುಹಿಸಿಕೊಟ್ರು. ಅಂಬೆಯ ತಂಗಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ ವಿಚಿತ್ರವೀರ್ಯನಿಗೆ ಕೊಟ್ಟು ವಿವಾಹ ಮಾಡಲಾಯಿತು. ಅಂಬೆ ಸಾಲ್ವನಲ್ಲಿಗೆ ಹೋಗಿ, ನಾನು ನಿನ್ನನ್ನು ಮನಸಾರೆ ವರಿಸಿದ್ದೇನೆ. ಭೀಷ್ಮರು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಶಾಸ್ತ್ರೋಕ್ತವಾಗಿ ನನ್ನನ್ನು ಮದುವೆ ಮಾಡಿಕೋ ಎಂದು ಕೇಳ್ತಾಳೆ. ಭೀಷ್ಮರು ನನ್ನನ್ನು ಸೋಲಿಸಿ ನಿನ್ನನ್ನು ಕರೆದುಕೊಂಡು ಹೋದರೂ ನನಗೆ ಅಪಮಾನವಾಗಿದೆ. ನಾನು ಈಗ ನಿನ್ನನ್ನು ಅಂಗೀಕರಿಸಲಾರೆ. ಅವರಲ್ಲಿಗೆ ಹೊರಟು ಹೋಗು, ಅವರು ಹೇಳಿದಂತೆ ಕೇಳು ಎಂದು ಸಾಲ್ವನು ಮುಖ ತಿರುಗಿಸಿದ. ಅಂಬೆ ವಿಧಿಯಿಲ್ಲದೆ ಮತ್ತೆ ಹಸ್ತಿನಾಪುರಕ್ಕೆ ಬಂದು ಭೀಷ್ಮರಲ್ಲಿ ವಿಷಯ ತಿಳಿಸಿದ್ಲು. ಭೀಷ್ಮರು ವಿಚಿತ್ರವೀರ್ಯನಲ್ಲಿಗೆ ಬಂದು ಅಂಬೆಯನ್ನ ಸಾಲ್ವರಾಜನು ಮದುವೆಯಾಗಲು ಒಪ್ಪಲಿಲ್ಲ. ಆದ್ದರಿಂದ ನೀನು ಈಗ ಇವಳನ್ನ ವಿವಾಹವಾಗಲು ಯಾವ ಅಡ್ಡಿಯೂ ಇಲ್ಲ ಎಂದು ಹೇಳ್ತಾರೆ. ಆದರೆ ಇದಕ್ಕೆ ವಿಚಿತ್ರವೀರ್ಯ ಒಪ್ಪಲಿಲ್ಲ. ಬೇರೊಬ್ಬರಿಗೆ ಮನಸ್ಸು ಕೊಟ್ಟ ಹೆಣ್ಣನ್ನ ಮದುವೆಯಾಗುವುದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾದದ್ದು. ನಾನು ಅಂಬೆಯನ್ನ ವರಿಸಲಾರೆ ಎಂದು ನಿರಾಕರಿಸಿಬಿಟ್ಟ. ಈಗ ನನಗೆ ಬೇರೆ ವಿಧಿಯಿಲ್ಲ, ನೀವೇ ನನ್ನನ್ನು ಮದುವೆಯಾಗಿ ಎಂದು ಅಂಬೆ ಭೀಷ್ಮರಿಗೆ ದುಂಬಾಲು ಬಿದ್ಲು.
ನಾನು ನನ್ನ ಪ್ರತಿಜ್ಞೆಯನ್ನ ಮುರಿಯುವುದು ಅಸಾಧ್ಯ ಎಂದು ಭೀಷ್ಮರು ಸ್ಪಷ್ಟವಾಗಿ ಹೇಳಿದರು. ಅಂಬೆ ಬೇರೆ ಮಾರ್ಗವಿಲ್ಲದೆ ಮತ್ತೆ ಸಾಲ್ವನಲ್ಲಿಗೆ ಹೋಗಿ ತನ್ನನ್ನ ಮದುವೆಯಾಗುವಂತೆ ಪ್ರಾರ್ಥಿಸ್ತಾಳೆ. ಆದರೆ ಸಾಲ್ವನು ಬೇರೊಬ್ಬರು ನನ್ನನ್ನ ಯುದ್ಧದಲ್ಲಿ ಜಯಿಸಿ ನಿನ್ನನ್ನ ಕರೆದೊಯ್ದಿದ್ದಾರೆ, ಆದ್ದರಿಂದ ನಿನ್ನನ್ನ ಮದುವೆಯಾಗಲಾರೆ ಎಂದು ಮೊದಲಿನಂತೆಯೇ ಹೇಳಿದ. ಹೀಗೆಯೇ ಸುಮಾರು 6 ವರ್ಷ ಅಂಬೆ ಅಲೆದಾಡ್ತಾಳೆ. ಬೇರೆ ಯಾವ ರಾಜರು ಅವಳನ್ನ ಮದುವೆಯಾಗಲು ಒಪ್ಪಲಿಲ್ಲ. ತನಗೆ ಅಪಮಾನ ಮಾಡಿದ ಭೀಷ್ಮರ ಬಗ್ಗೆ ಕೋಪ ಭುಗಿಲೆದ್ದಿತ್ತು. ಅವರ ಮೇಲೆ ಪ್ರತೀಕಾರ ತೆಗೆದುಕೊಳ್ಳಲು ಷಣ್ಮುಖನನ್ನ ಕುರಿತು ತಪಸ್ಸು ಮಾಡ್ತಾಳೆ. ಆಗ ಷಣ್ಮುಖನು ಪ್ರತ್ಯಕ್ಷನಾಗಿ ಅವಳಿಗೆ ಒಂದು ಬಾಡದ ತಾವರೆ ಹೂಮಾಲೆಯನ್ನ ಕೊಟ್ಟ. ಈ ಹೂಮಾಲೆಯನ್ನ ಯಾರು ಧರಿಸುವರೋ ಅವರು ಭೀಷ್ಮರಿಗೆ ಶತ್ರುವಾಗುತ್ತಾರೆ ಎಂದು ಹೇಳಿದ. ಹೂಮಾಲೆಯನ್ನ ಧರಿಸಿ ಭೀಷ್ಮರ ಮೇಲೆ ಯುದ್ಧ ಮಾಡುವಂತೆ ಎಲ್ಲ ಕ್ಷತ್ರಿಯ ರಾಜರನ್ನು ಕೇಳ್ತಾಳೆ. ಭೀಷ್ಮರ ವಿರುದ್ಧ ಯುದ್ಧ ಸಾರುವ ಧೈರ್ಯ ಯಾರಲ್ಲೂ ಇರಲಿಲ್ಲ. ಕೊನೆಗೆ ದ್ರುಪದ ರಾಜನ ಬಳಿ ಹೋಗಿ ಅಂಗಲಾಚಿಕೊಳ್ತಾಳೆ. ದ್ರುಪದನ ಅರಮನೆಯ ಬಾಗಿಲಿನಲ್ಲಿ ಯಾರೂ ಮುಟ್ಟಲು ಹೆದರುತ್ತಿದ್ದ ಬಾಡದ ತಾವರೆ ಹೂಮಾಲೆಯನ್ನ ಕಂಡು ಅಂಬೆ ಅದನ್ನ ತನ್ನ ಕೊರಳಿನಲ್ಲಿ ಧರಿಸ್ತಾಳೆ. ಇದರಿಂದ ತಂದೆ ದ್ರುಪದನು ಹೌಹಾರಿದ. ಭೀಷ್ಮರ ವಿರೋಧ ಕಟ್ಟಿಕೊಳ್ಳಲು ಇಷ್ಟಪಡದೆ ಅವಳನ್ನ ತನ್ನ ಮನೆಯಿಂದ ಹೊರದೂಡಿದ. ಹೀಗಾಗಿ ಅತೀವ ದುಃಖದಿಂದ ಮತ್ತು ಕೋಪದಿಂದ ಆ ಹೂಮಾಲೆಯನ್ನ ಅವನ ಅರಮನೆಯ ಬಾಗಿಲಿನಲ್ಲಿ ನೇತು ಹಾಕಿ ಕಾಡಿಗೆ ಹೊರಟು ಹೋದ್ಲು. ತನಗಾದ ಅಪಮಾನಕ್ಕೆ ಪರಿಹಾರ ದೊರಕಿಸುವಂತೆ ಅಲ್ಲಿನ ತಪೋಧರನನ್ನ ಕೇಳ್ತಾಳೆ. ಆಗ ಅವರು, ನೀನು ಪರಶುರಾಮನಲ್ಲಿಯೇ ಹೋಗು, ಅವರು ಮಾರ್ಗೋಪಾಯ ಸೂಚಿಸ್ತಾರೆ ಎಂದು ಸಲಹೆ ನೀಡ್ತಾರೆ. ಅಂಬೆಯ ಕರುಣಾಜನಕ ಕಥೆಯನ್ನ ಕೇಳಿದ ಪರಶುರಾಮರು, ಅಂಬೆ ನಿನಗೇನು ಬೇಕು ಹೇಳು, ಸಾಲ್ವ ನಿನ್ನನ್ನು ವರಿಸುವಂತೆ ಹೇಳಲೇ ಎಂದು ಕೇಳ್ತಾರೆ. ಅದಕ್ಕೆ ಅಂಬೆ, ಬೇಡ ಆಚಾರ್ಯರೇ, ಭೀಷ್ಮರನ್ನ ಕೊಲ್ಲಬೇಕು, ನನಗೆ ವಿವಾಹವೇ ಬೇಡ, ಭೀಷ್ಮರ ಮರಣದಿಂದ ನನ್ನ ಕ್ರೋಧಾಗ್ನಿ ಅಡಗುತ್ತದೆ ಎಂದಳು. ಪರಶುರಾಮರು ಭೀಷ್ಮರ ಮೇಲೆ ಯುದ್ಧ ಸಾರಿದರು. ಇಬ್ಬರು ಸಮಾನವೀರರು, ಜಿತೇಂದ್ರಿಯರು. ಇಬ್ಬರ ಮಧ್ಯೆ ಬಹಳ ದಿನ ಯುದ್ಧ ನಡೀತು. ಕೊನೆಗೆ ಪರಶುರಾಮರು ಸೋಲು ಒಪ್ಪಿಕೊಳ್ಳಬೇಕಾಯಿತು. ಆಗ ಪರಶುರಾಮರು ಅಂಬೆಗೆ ಹೇಳ್ತಾರೆ, ಅಂಬೆ, ನನ್ನಿಂದಾದುದನ್ನು ನಾನು ಮಾಡಿದ್ದೇನೆ, ಈಗ ನೀನು ಭೀಷ್ಮನಿಗೆ ಶರಣು ಹೋಗು ಎಂದರು. ಅಂಬೆ ಅಪಮಾನದಿಂದ ಮನನೊಂದು ಹಿಮಾಲಯಕ್ಕೆ ಹೋಗಿ ಪರಶಿವನನ್ನ ಕುರಿತು ತಪಸ್ಸು ಮಾಡ್ತಾಳೆ. ಪರಶಿವನು ಪ್ರತ್ಯಕ್ಷನಾಗಿ, ಅಂಬೆ, ನೀನು ಇನ್ನೊಂದು ಜನ್ಮ ಪಡೆಯುತ್ತೀಯ, ನಿನ್ನಿಂದಲೇ ಭೀಷ್ಮರು ಮರಣಿಸುತ್ತಾರೆ ಎಂದು ಹೇಳಿದ. ಕೂಡಲೇ ಮರುಜನ್ಮ ಪಡೆದು ಭೀಷ್ಮರ ಮೇಲೆ ಪ್ರತೀಕಾರ ತೆಗೆದುಕೊಳ್ಳಲು ಅಂಬೆ ನಿರ್ಧರಿಸ್ತಾಳೆ. ಅದಕ್ಕಾಗಿ ಚಿತೆಯೊಂದನ್ನು ನಿರ್ಮಿಸಿ ಅದರಲ್ಲಿ ಹಾರಿ ಪ್ರಾಣತ್ಯಾಗ ಮಾಡ್ತಾಳೆ. ಮುಂದೆ ಅಂಬೆ ದ್ರುಪದನ ಮಗಳಾಗಿ ಜನಿಸ್ತಾಳೆ. ಕೆಲವು ವರ್ಷ ಕಳೆಯುತ್ತೆ. ದ್ರುಪದ ಶಿಖಂಡಿಯನ್ನ ಹುಡುಗನಂತೆ ಬೆಳೆಸಿ ಒಂದು ಹೆಣ್ಣನ್ನು ತಂದು ಮದುವೆಯನ್ನೂ ಮಾಡ್ತಾನೆ. ಆದರೆ ವಧುವಿಗೆ ಶಿಖಂಡಿ ಗಂಡಲ್ಲವೆಂಬ ಸಂಗತಿ ತಿಳಿದು ತನ್ನ ಆಪ್ತ ಸಖಿಯ ಬಳಿ ಹೇಳಿಕೊಂಡು ದುಃಖಿಸ್ತಾಳೆ. ಶಿಖಂಡಿಯ ಮಾವ ಕೋಪಗೊಂಡು ಪಾಂಚಾಲ ರಾಜ್ಯಕ್ಕೆ ಮುತ್ತಿಗೆ ಹಾಕುವುದಾಗಿ ಘೋಷಿಸ್ತಾನೆ. ತನ್ನಿಂದ ಇಷ್ಟೆಲ್ಲ ಆದುದಕ್ಕೆ ಬೇಸರಗೊಂಡ ಶಿಖಂಡಿ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿ ಕಾಡಿಗೆ ಹೋಗ್ತಾಳೆ. ಹೀಗೆ ಆಕೆ ಪ್ರವೇಶಿಸಿದ ಕಾಡಿನ ಅರಣ್ಯಪಾಲ ಸ್ಥೂಲಕರ್ಣನೆಂಬ ಯಕ್ಷ. ಸ್ಥೂಲಕರ್ಣ ಶಿಖಂಡಿಯ ಆತ್ಮಹತ್ಯೆಯನ್ನ ತಪ್ಪಿಸಿ ಅವಳ ಕಥೆಯನ್ನ ಕೇಳಿ ಕನಿಕರ ಪಡ್ತಾನೆ. ಆಕೆಗೆ ಸಹಾಯ ಮಾಡುವ ಮನಸ್ಸಾಗತ್ತೆ. ಕೆಲವು ದಿನಗಳವರೆಗೆ ತನ್ನ ಗಂಡಸುತನವನ್ನ ಎರವಲು ಕೊಟ್ಟು ತಾನು ಹೆಂಗಸಾಗಿ ಇರುವುದಾಗಿ ಹೇಳಿ 10 ದಿನಗಳ ಗಡುವನ್ನು ನೀಡ್ತಾನೆ. ಇತ್ತ ಶಿಖಂಡಿಯು ಗಂಡಸಾಗ್ತಾನೆ ಎಂದು ಆ ಮೊದಲೇ ಶಿವ ವರ ನೀಡಿದ್ದರಿಂದ ಅದನ್ನ ನೆರವೇರಿಸಲು ಸ್ಥೂಲಕರ್ಣನು ನಿಮಿತ್ತನಾಗಿ ಒದಗುತ್ತಾನೆ. ನಿರ್ದಿಷ್ಟ ಅವಧಿಯೊಳಗಾಗಿ ತನ್ನ ಹೆಂಡತಿ ಮಾವನನ್ನ ಸಂತೈಸಿ ಮರಳಿ ಬರುವುದಾಗಿ ಶಿಖಂಡಿ ಮಾತು ಕೊಟ್ಟು ಸ್ಥೂಲಕರ್ಣನಿಂದ ಪುರುಷತ್ವ ಎರವಲು ಪಡಿತಾಳೆ. ಶಿಖಂಡಿ ಅತ್ತ ಹೋದ ಮೇಲೆ ಅರಣ್ಯದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಯಕ್ಷಪತಿ ಕುಬೇರ ಅಲ್ಲಿಗೆ ಭೇಟಿ ನೀಡ್ತಾನೆ. ಆ ಹೊತ್ತು ಸ್ತ್ರೀ ದೇಹದಲ್ಲಿದ್ದ ಸ್ಥೂಲಕರ್ಣ ಯಕ್ಷಾಧಿಪನೆದುರು ಹೋಗಲು ನಾಚುತ್ತಾನೆ. ಹೀಗಾಗಿ ಅವನನ್ನ ಬರಮಾಡಿಕೊಂಡು ಸತ್ಕಾರ ಮಾಡದೆ ಅಪಚಾರ ಎಸಗುತ್ತಾನೆ. ಇದರಿಂದ ಕೋಪಗೊಂಡ ಕುಬೇರ ಅಲ್ಲೇನು ನಡೆದಿದೆ ಎಂದು ಯೋಗ ದೃಷ್ಟಿಯಿಂದ ತಿಳಿಯುತ್ತಾನೆ. ಆನಂತರ ಸ್ಥೂಲಕರ್ಣನಿಗೆ ಕರ್ತವ್ಯ ಲೋಪ ಎಸಗಿರುವ ನೀನು ಶಾಶ್ವತವಾಗಿ ಹೆಣ್ಣಾಗು ಎಂದು ಬಿಡ್ತಾನೆ. ಇತ್ತ ಪುರುಷ ದೇಹದ ಶಿಖಂಡಿ ಸಮಯಕ್ಕೆ ಸರಿಯಾಗಿ ಮರಳಿ ಬಂದರೂ ಸ್ಥೂಲಕರ್ಣ ತನ್ನ ಪುರುಷ ದೇಹ ಪಡೆಯಲಾಗದೆ ಹೋಗ್ತಾನೆ. ಅಲ್ಲಿಗೆ ಮಹಾದೇವನ ವರವು ಸಿದ್ಧಿಯಾಗತ್ತೆ. ಶಿಖಂಡಿ ಪುರುಷನಾಗಿ ಉಳಿತಾನೆ. ಅರ್ಜುನನು ಮಹಾಭಾರತ ಯುದ್ಧದಲ್ಲಿ ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಭೀಷ್ಮರನ್ನ ಎದುರಿಸಿದ. ಅಂಬೆಯ ಕೋಪ ಕುರುಕ್ಷೇತ್ರ ರಣರಂಗದಲ್ಲಿ ಅಡಗಿತ್ತು. ಶಿಖಂಡಿ ಆದಿಯಲ್ಲಿ ಹೆಣ್ಣು ಎಂದು ಭೀಷ್ಮರಿಗೆ ತಿಳಿದಿರುತ್ತೆ. ಆದ್ದರಿಂದ ಅವನ ಮೇಲೆ ಬಾಣ ಪ್ರಯೋಗ ಮಾಡಲು ಇಷ್ಟಪಡಲಿಲ್ಲ. ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಅರ್ಜುನನು ಭೀಷ್ಮರ ಮೇಲೆ ಬಾಣ ಪ್ರಯೋಗ ಮಾಡತೊಡಗಿದ. ಭೀಷ್ಮರು ತಮ್ಮ ಮರಣ ಸಮೀಪಿಸಿತು ಎಂದು ತಿಳಿದು ತಮಗೆ ನಾಟಿದ ಒಂದೊಂದು ಬಾಣವನ್ನ ಕಿತ್ತೆಸೆದು, ಇದು ಅರ್ಜುನನ ಬಾಣ, ಇದು ಶಿಖಂಡಿಯ ಬಾಣವಲ್ಲ ಎಂದು ಹೇಳುತ್ತಾ ಭೀಷ್ಮರು ಭೂಮಿಯನ್ನು ಒರಗಿದ್ರು. ಮುಂದೆ ಎಂದೆಂದು ಯುದ್ಧ ಮಾಡಲೇ ಇಲ್ಲ.
ಕಣ್ಣೆದುರೇ ಕುರುಕ್ಷೇತ್ರ ರಣರಂಗದ ಆ ಭೀಕರ ಸದ್ದು ಗದ್ದಲ ಆರ್ತನಾದಗಳನ್ನು ಅನುಭವಿಸುತ್ತಾ ಮರಣವನ್ನಪ್ಪುತ್ತಾರೆ. ಭೀಷ್ಮರ ಸಾವು ಕುರುಕ್ಷೇತ್ರದ ಚಿತ್ರಣವನ್ನೇ ಬದಲಿಸಿಬಿಡ್ತು. ಶ್ರೀಕೃಷ್ಣ ಹೇಳಿದಂತೆ ಮಹಾಭಾರತ ಯುದ್ಧ ನಡೆದದ್ದು ಕರ್ಣ, ಶಕುನಿ ಮತ್ತು ಭೀಷ್ಮರಿಗಾಗಿಯೇ ಆಗಿತ್ತು. ಹಾಗಾಗಿ ವಿಧಿ ಸರಿಯಾದ ರೀತಿಯಲ್ಲೇ ತನ್ನ ಕಾರ್ಯನಿರ್ವಹಿಸಿತ್ತು. ಇಂದಿಗೂ ಅಂಬೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ಹೆಣ್ಣು ಒಲಿದರೆ ಲಕ್ಷ್ಮಿ, ಮುನಿದರೆ ಮಾರಿ ಅನ್ನೋ ಹಾಗೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳ ಪೈಕಿ ಹೆಣ್ಣು ಅತಿ ಬಲಿಷ್ಠಳು. ಒಂದು ಸಾಮ್ರಾಜ್ಯ ಬೇಕಾದರೂ ಕಟ್ಟುತ್ತಾಳೆ, ಅದೇ ಸಾಮ್ರಾಜ್ಯವನ್ನು ಬೇಕಾದರೂ ಸರ್ವನಾಶ ಮಾಡಿಬಿಡ್ತಾಳೆ. ಅದಕ್ಕಾಗೆ ದೊಡ್ಡೋರು ಹೇಳೋದು, ಹೆಣ್ಣು ಮನಸ್ಸನ್ನು ನೋಯಿಸಬೇಡಿ ಹುಚ್ಚಪ್ಪಗಳಿರ ಎಂದು. ಇವಿಷ್ಟು ಶಿಖಂಡಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.